ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಜೈಲಿಗೆ ಹೋಗುವ ಸಮಯ ಬಂತ. ರಾಹುಲ್ ಗಾಂಧಿ ಎಲ್ಲ ರಾಲ್ ವಿನ್ಸಿ ಟಾಪ್ ಸೀಕ್ರೆಟ್ ಏನಿದು? ಹಾಗಾದರೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗ್ತಿರುವಂತಹ ಸೀಕ್ರೆಟ್, ಅದು ಕೂಡ ಹೈಕೋರ್ಟಲ್ಲಿ. ಈಗ ಕೇಂದ್ರ ಗೃಹ ಸಚಿವಾಲಯ ತಾನೇ ಈ ಕೇಸಲ್ಲಿ ಒಬ್ಬ ಕಕ್ಷಿದಾರನಾಗಿ ಎಂಟ್ರಿ ಕೊಟ್ಟಿದೆ. ಈಗ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಈ ಹೊತ್ತಲ್ಲಿ ನೋಡಿ ಹಲವಾರು ಸೀಕ್ರೆಟ್ಸ್ ಬೆಚ್ಚಿ ಬೀಳಿಸುವಂಥ, ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂಥ ವಿಚಾರಗಳು ತೆರೆದುಕೊಳ್ತಾ ಇರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಎಷ್ಟು ರಿಪೋರ್ಟ್ ಮಾಡಿದ್ವಿ, ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಆ ರಿಪೋರ್ಟನ್ನು ಇಟ್ಟಿದ್ವಿ. ರಾಹುಲ್ ಗಾಂಧಿ ಪೌರತ್ವದ ವಿಚಾರದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್, ಅದು ಕೇಂದ್ರ ಸರ್ಕಾರವೇ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಕೋರ್ಟ್ಗೆ ರಿಪೋರ್ಟನ್ನು ಇಟ್ಟಿದ್ದಾರೆ. ಕೋರ್ಟ್ಗೆ ಸ್ಫೋಟಕ ಸಾಕ್ಷಿಗಳನ್ನು ಇಟ್ಟಿದ್ದಾರೆ ಮತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೆ ಕೇಂದ್ರ ಗೃಹ ಸಚಿವಾಲಯ MHA. ಓಪನ್ ಕೋರ್ಟಲ್ಲಿ ಈ ಕೇಸ್ ನಡೆಸೋದಕ್ಕಾಗಲ್ಲ, ಸೀಕ್ರೆಟ್ ಆಗಿ ನಡಿಬೇಕು ವಾದ ಪ್ರತಿವಾದ. ಯಾಕಂದರೆ ಅಷ್ಟು ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ ಅಂತ, ಅಂದರೆ ಕೇಂದ್ರ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದೆ ಅಂತ. ವಿಘ್ನೇಶ್ ಶಿಶಿರ್ ಅವರು ಕರ್ನಾಟಕದ ಒಬ್ಬ BJP ಕಾರ್ಯಕರ್ತ ನಡೆಸ್ತಾ ಇರುವಂಥ ಕೇಸ್ ಇದು. ಈ ಕೇಸ್ನಲ್ಲಿ ಇದುವರೆಗೆ ಯಾವುದೇ ದೊಡ್ಡ ಬೆಳವಣಿಗೆಗಳೇ ಆಗ್ತಿರ್ಲಿಲ್ಲ, ಬರೀ ಆರೋಪವಾಗಿ ಕೇಳಿ ಬರ್ತಿತ್ತು ಅಷ್ಟೇ. ಈಗ ಕೇಂದ್ರ ಗೃಹ ಸಚಿವಾಲಯ ಡೈರೆಕ್ಟಾಗಿ ಅಮಿತ್ ಶಾ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿರೋದೇ ಮೇಜರ್ ಡೆವಲಪ್ಮೆಂಟ್ ಅಲ್ವಾ. ಈಗ ವಿಘ್ನೇಶ್ ಶಿಶಿರ್ ಅವರು ಒಂದಿಷ್ಟು ಬೆಚ್ಚಿ ಬೀಳಿಸುವಂಥ ಡೀಟೇಲ್ಸನ್ನು ಶೇರ್ ಮಾಡ್ತಿದ್ದಾರೆ ನೋಡಿ. ನರೇಂದ್ರ ಮೋದಿ ಅವರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅವರು ಏನು ಆಭಾರಿಯಾಗಿರ್ತೀವಿ ನಿಮ್ಮ ಈ ನಿರ್ಧಾರಕ್ಕೆ ಅಂತ. ಯಾವುದಕ್ಕೆ? for clearing and approving such top secret records and files to be produced before the Allahabad High Court at Lucknow bench in the case of British citizenship of Mr. Rahul Gandhi. ರಾಲ್ ವಿನ್ಸಿ ಅಂತ ಹೇಳ್ತಿದ್ದಾರೆ. ಅವರು ನಿಜವಾಗಿ ರಾಲ್ ವಿನ್ಸಿ ಈಗ ರಾಹುಲ್ ಗಾಂಧಿ ಆಗಿದ್ದಾರೆ. ಅದೆಲ್ಲ ಸೀಕ್ರೆಟ್ಸ್ ಹೊರಗಡೆ ಬರ್ತಿದೆ ಈಗ. ಥ್ಯಾಂಕ್ ಯು ಕೇಂದ್ರ ಸರ್ಕಾರಕ್ಕೆ ಇಂತಹ ಟಾಪ್ ಸೀಕ್ರೆಟನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿರೋದಕ್ಕೆ ಅಂತ ಧನ್ಯವಾದ ತಿಳಿಸಿ. ಕೇಸ್ನ ಪ್ರಮುಖ ಹೋರಾಟಗಾರ ವಿಘ್ನೇಶ್ ಶಿಶಿರ್, ಇದು ಅತ್ಯಂತ ಸೀಕ್ರೆಟ್ ಆಗಿ ಕಾಂಗ್ರೆಸ್ಸಿಂದ 30 ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ರು. ಕಾಂಗ್ರೆಸ್ಸು ಟಾಪ್ ಸೀಕ್ರೆಟ್ ಆಗಿ ಇದನ್ನು ಬಚ್ಚಿಟ್ಕೊಂಡು ಬಂದಿತ್ತು ಅಂತ ಹೇಳ್ತಿರೋದು ವಿಘ್ನೇಶ್ ಶಿಶಿರ್ ಅವರು. ಈಗ ಅದನ್ನು ಹೊರಗಡೆ ತರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ. ಮತ್ತು ಹೈಕೋರ್ಟಲ್ಲಿಯೇ ಕೇಂದ್ರ ಸರ್ಕಾರ ಅಂತಹ ಬೆಚ್ಚಿ ಬೀಳಿಸುವ ಸೀಕ್ರೆಟನ್ನು ಓಪನ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ವಿಘ್ನೇಶ್ ಶಿಶಿರ್ ಅವರು ಹೇಳ್ತಿರೋದು, ಇಡೀ ದೇಶ ನಿಮ್ಗೆ ಆಭಾರಿ ಆಗಿರುತ್ತೆ. ಝೀರೋ ಟಾಲರೆನ್ಸ್ ಪಾಲಿಸಿ ನಿಮ್ಮ ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರದ ಝೀರೋ ಟಾಲರೆನ್ಸ್ ಪಾಲಿಸಿ ಯಾವುದಕ್ಕೆ? ಫಾರಿನರ್ಸ್ ಇಲ್ಲೀಗಲಿ ಸ್ಟೇಯಿಂಗ್ ಇನ್ ಇಂಡಿಯಾ, ವಿದೇಶಿಗರು ಇಲ್ಲೀಗಲ್ ಆಗಿ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರೋದ್ರ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ತಿರುವಂಥ ನಿರ್ಧಾರಕ್ಕೆ ಇಡೀ ದೇಶ ನಿಮ್ಗೆ ಆಭಾರಿಯಾಗಿರುತ್ತೆ. ಯಾಕಂದರೆ ಇವರು ಬರೀ ದೇಶದಲ್ಲಿ ಅಕ್ರಮವಾಗಿ ಇಲ್ಲ, ಬದಲಾಗಿ ಲೋಕಸಭೆಯಲ್ಲಿ ಸಂಸತ್ನಲ್ಲಿಯೇ ನಿರಂತರವಾಗಿ ಅತ್ಯಂತ ಸುದೀರ್ಘ ಅವಧಿಗೆ ಅಕ್ರಮವಾಗಿದ್ದಾರೆ ಅಂತ ಅವ್ರು ಹೇಳ್ತಿರೋದು. 22 ವರ್ಷಗಳಿಂದ ಲೋಕಸಭೆಯಲ್ಲಿ ಇಲ್ಲೀಗಲ್ ಆಗಿ ಒಬ್ಬ ಫಾರಿನರ್ ಇದ್ದಾರೆ. ಭಾರತದ ಲೋಕಸಭೆಯಲ್ಲಿ ಅಕ್ರಮವಾಗಿ ಒಬ್ಬ ವಿದೇಶಿ ಪ್ರಜೆ ಸಂಸದನಾಗಿದ್ದಾರೆ ಸುದೀರ್ಘ ಅವಧಿಗೆ. ಅದು ಹೊರಗಡೆ ಬರ್ತಿದೆ ಈಗ ಅಂತ ವಿಘ್ನೇಶ್ ಶಿಶಿರ್ ಹೇಳ್ತಿರೋದು. ಮತ್ತು ಅವರು ಜೈಲಿಗೆ ಹೋಗೋದಿಕ್ಕೆ, ಶಿಕ್ಷೆಯಾಗೋದಿಕ್ಕೆ, ಅವರು ಜೈಲು ಶಿಕ್ಷೆಯನ್ನು ಅನುಭವಿಸೋದಿಕ್ಕೆ ಸಮಯ ಸನ್ನಿಹಿತವಾಗಿದೆ. ಖಂಡಿತವಾಗಿಯೂ ನನ್ನೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ವಿಘ್ನೇಶ್ ಶಿಶಿರ್ ಅವರು ಈ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಿಕ್ಕೆ. ಯಾಕಂದರೆ ಕೇಂದ್ರ ಸರ್ಕಾರ ಈಗ ಎಂಟ್ರಿ ಆಗಿದೆ ಅಂತಹ ಸ್ಫೋಟಕ ಸಾಕ್ಷಿಗಳೊಂದಿಗೆ. ಅಷ್ಟು ಸೀಕ್ರೆಟ್ಸ್, ಎಷ್ಟು ಸೀಕ್ರೆಟ್ಸು ಓಪನ್ ಕೋರ್ಟಲ್ಲಿ ನಡೆಸೋದಕ್ಕೆ ಈ ಕೇಸನ್ನು ಸಾಧ್ಯವೇ ಇಲ್ಲದಷ್ಟು ಸೀಕ್ರೆಟ್ಸು ಕೇಂದ್ರ ಸರ್ಕಾರದ ಪರ ವಕೀಲರೇ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ನ ಮುಂದೆ. ಅದನ್ನು ಒಪ್ಪಿಕೊಂಡಿದೆ ಕೋರ್ಟು. ಓಪನ್ ಕೋರ್ಟಲ್ಲಿ ನಾವು ನಡೆಸಲ್ಲ ಈ ಕೇಸು, ಆಯಿತು ಸೀಕ್ರೆಟಾಗೇ ಆಗಲಿ ಅಂತ. ಸೊ ಥರ್ಡ್ ಜನರೇಷನ್ BJP ಕಾರ್ಯಕರ್ತನಾಗಿ, ಒಬ್ಬ ಸ್ವಯಂ ಸೇವಕನಾಗಿ ನನ್ನ ಕೊನೆ ಉಸಿರಿರೋ ತನಕನೂ ನಾನು ದುಡಿತೀನಿ. ಇಂಥದ್ದೊಂದು ದೇಶಕ್ಕೆ ಆಗ್ತಿರುವ ಮಹಾದ್ರೋಹ, 2 ದಶಕಗಳಿಂದ ದೇಶಕ್ಕಾದ ದ್ರೋಹ, ಈ ದೇಶದ ದೇವಸ್ಥಾನ ಅಂತ ಕನ್ಸಿಡರ್ ಆಗೋ ಆಗಿರುವಂಥ ಮೋಸವನ್ನು ನಾನು ಹೊರಗಡೆ ತರೋದಕ್ಕೆ ನನ್ನ ಕಡೆಯ ಉಸಿರಿರೋ ತನಕ ಹೋರಾಡ್ತೀನಿ ಅನ್ನುವಂಥ ಘೋಷಣೆ ಮೊಳಗಿಸಿ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ.
ಹಾಗಾದರೆ ಈ ಕೇಸಲ್ಲಿ ಅಷ್ಟು ಮೇಜರ್ ಡೆವಲಪ್ಮೆಂಟ್ ಇದ್ದಕ್ಕಿದ್ದಂತೆ ಆಗ್ತಿರೋದು ಯಾಕೆ? ಅಂದರೆ ಲೀಗಲಿ ಇದು ಯಾವಾಗ ನಡಿಬೇಕೋ ಆವಾಗ ನಡೆಯುತ್ತೆ, ಪೂರಕವಾದ ಸಾಕ್ಷಿಗಳು ಸಿಕ್ಕಾಗ ನಡೀತಿರಬಹುದು. ಬಟ್ ಇನ್ನೊಂದು ಆ್ಯಂಗಲಲ್ಲಿ ಜನ ಚರ್ಚೆ ಮಾಡ್ತಿರೋದು ಯಾವ ಥರ, ರಾಹುಲ್ ಗಾಂಧಿಯವರು ಇದ್ದಷ್ಟು ಮೋದಿ ಸರ್ಕಾರಕ್ಕೆ BJPಗೆ ಅನುಕೂಲ, ಅವರೇ ಸ್ಟಾರ್ ಪ್ರಚಾರಕ ಅನ್ನೋ ಥರ ಎಲ್ಲ ಹೇಳ್ತಾರಲ್ವ, ಅದಕ್ಕೆ ಟಚ್ ಮಾಡ್ತಿರ್ಲಿಲ್ವಾ ಇಷ್ಟು ದಿನ? ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೂಡ ಪದೇ ಪದೇ ಕೇಳ್ತಿದ್ರು, ಯಾಕೆ ಕ್ರಮ ತಗೊಳ್ತಿಲ್ಲ, ಇಷ್ಟು ಸಾಕ್ಷಿ ಕೊಟ್ಟರು, ಯಾಕೆ ಕೇಂದ್ರ ಗೃಹ ಸಚಿವಾಲಯ ಆ್ಯಕ್ಷನ್ ಇಲ್ಲ ಅಂತ ಅವರು ಬೇಸತ್ತು ಹೋಗಿದ್ರು. ಈಗ ಇದ್ದಕ್ಕಿದ್ದಂತೆ ಬಂದಿರೋದು ಯಾಕೆ? ರಾಹುಲ್ ಗಾಂಧಿಯವರ ನಡೆ ಮಿತಿ ಮೀರಿ ಹೋಯ್ತಾ ಸಂಸತ್ನಲ್ಲಿ ಅವರ ವರ್ತನೆ ಇರಬಹುದು, ಅಥವಾ ಎಪ್ಸ್ಟೀನ್ ಫೈಲ್ಸಲ್ಲಿ ಹರ್ದೀಪ್ ಪುರಿ ಅವರ ವಿರುದ್ಧ ಮಾಡ್ತಿರೋ ಆರೋಪ, ಹೋದಲ್ಲಿ ಬಂದಲ್ಲಿ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಿರುವಂಥ ರೀತಿ, ಮತ್ತು ಸಂಸತ್ನಲ್ಲಿ ಹಲವಾರು ಬೆಳವಣಿಗೆಗಳಾದವು ಇತ್ತೀಚೆಗೆ. ಆ ಬೆಳವಣಿಗೆಯ ಬಳಿಕ ಸಿಡಿದೇಳ್ತಾರೆ ದುಬೆ, ಇವರು ಆಜೀವ ಪರ್ಯಂತ ಚುನಾವಣೆಗೆ ಸ್ಪರ್ಧಿಸಬಾರ್ದು, ಅಂತಹ ಸ್ಟೆಪ್ಪನ್ನು ತಗೊಳ್ತೀವಿ ನಾವು ಅಂತ ಅವ್ರು ಹೇಳಿದ್ರು. ಸಬ್ಸ್ಟ್ಯಾಂಟಿವ್ ಮೋಷನ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಾಕಂದರೆ ಅದೇ ರೀತಿಯಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ ಮೂವ್ ಮಾಡಿ ಅವರು ಎಂಥ ಸಾಕ್ಷಿ ಕೊಡ್ತೀವಿ ಅವ್ರ ವಿರುದ್ಧ ಅಂದರೆ ದೇಶದ್ರೋಹ ಮಾಡಿದ್ದಾರೆ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ, ಗಂಭೀರ ಆರೋಪ ಮಾಡ್ತಿದ್ದಾರೆ ನಿಶಿಕಾಂತ್ ದುಬೆ ಅವರು. ಆದರೆ ಇದು ಇನ್ನೊಂದು ಆ್ಯಂಗಲಲ್ಲೂ ಕಾನೂನು ಚೌಕಟ್ಟಲ್ಲೇ ಅಂತಹ ಬೆಳವಣಿಗೆ ಆಗ್ತಿರೋದು. ಆ ಸ್ಟೇಟ್ಮೆಂಟ್ಗಿರುವ ಅಸಲಿ ಲಿಂಕ್ ನೋಡಬೇಕು. ಈಗ ಕೇಂದ್ರ ಗೃಹ ಸಚಿವಾಲಯ ಎಂಟ್ರಿ ಕೊಟ್ಟಿದೆ. ಅವಾಗ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು 2019ರಲ್ಲಿ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ದೂರು ಕೊಟ್ಟಿದ್ರು. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಇದನ್ನು ಮೊದಲು ಎತ್ಕೊಂಡಿದ್ದು. ಅವರು ಸಾಮಾನ್ಯವಾಗಿ ಹಾಗೆಲ್ಲ ಏನೇನೋ ಎತ್ಕೊಳ್ಳಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸುಮ್ಮನೆ ಸದ್ದು ಮಾಡ್ತಾ ಕಟಕಟೆಯಲ್ಲಿ ತಂದು ನಿಲ್ಲಿಸ್ತು. ಆ ಕೇಸ್ ಗಂಭೀರ ಸ್ವರೂಪದಲ್ಲೇ ಇದೆ. ಈ ಕೇಸಲ್ಲಿ ಸ್ವತಃ ರಾಹುಲ್ ಗಾಂಧಿ ತಾನು ಬ್ರಿಟಿಷ್ ಪ್ರಜೆ ಅಂತ ಡಿಕ್ಲೇರ್ ಮಾಡಿರುವ ಸಾಕ್ಷಿ ಹಿಡ್ಕೊಂಡು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಬರ್ತಾರೆ, ಅದೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ. ಆದರೂ ಆ್ಯಕ್ಷನ್ ಯಾಕಿಲ್ಲ ಅಂತ ಆಗುತ್ತೆ. ಕೋರ್ಟ್ಗೆ ಹೋಗ್ತಾರೆ, ತಕ್ಷಣ ಆ್ಯಕ್ಷನ್ ತಗೊಳ್ಳೋಕೆ ಸರ್ಕಾರಕ್ಕೆ ಆದೇಶ ಕೊಡಿ ಅಂತ ಹೋಗ್ತಾರೆ. ಆಮೇಲೆ ವಿಘ್ನೇಶ್ ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟು ಅಲ್ಲಿ ಇಲ್ಲಿ ಅಂತ ಅವರು ಈ ಕಡೆ ಸಪ್ರೇಟಾಗಿ ಹೋರಾಟ ಶುರು ಮಾಡ್ತಾರೆ. ಇಷ್ಟೆಲ್ಲ ಆಗಿದೆ. ಆವತ್ತು ಶೋಕಾಸ್ ನೋಟಿಸನ್ನು ಏನು ಕೊಟ್ಟಿತ್ತಲ್ಲ, ಆ ರಿಪೋರ್ಟ್ ಹಿಡ್ಕೊಂಡು ಈಗ ಕೇಂದ್ರ ಸರ್ಕಾರದ ಎಂಟ್ರಿ ಆಗಿದೆ. ಈ ಕೇಸ್ನಲ್ಲಿ ಕೇಂದ್ರ ಸರ್ಕಾರವನ್ನೂ ಕೂಡ ಕಕ್ಷಿದಾರನನ್ನಾಗಿ ಕನ್ಸಿಡರ್ ಮಾಡಿದೆ. ಈ ಕೇಸ್ ಈಗ ಅತ್ಯಂತ ವಿಶಾಲ ಸ್ವರೂಪದ್ದು ಮತ್ತು ಈ ದೇಶದ ತುಂಬಾ ಹೈ ವೇಟೇಜ್ ಇರುವಂಥ ಒಂದು ಕೇಸ್ ಆಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ ಅಷ್ಟು ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸನ್ನು ಈಗ ಹೈಕೋರ್ಟ್ನ ಮುಂದೆ ಇಡ್ತಿರೋದು. ವಿಘ್ನೇಶ್ ಶಿಶಿರ್ ಅವ್ರು ಹೇಳ್ತಿರೋದೇನು ಮತ್ತು ಅಲ್ಲಿ ವಾದ ನಡೆದಿರೋದೇನು, ಇವರು ಒಂದು ಬ್ರಿಟಿಷ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರ ಬ್ರಿಟನ್ ಅಡ್ರೆಸ್ಸನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ, ಇಂಥ ಜಾಗದಲ್ಲೇ ಅವರು ಸ್ಟೇ ಮಾಡ್ತಾರೆ ಅಂತ. ಮತ್ತು ಆ ಕಂಪನಿಗೆ ತನ್ನ ಬ್ರಿಟಿಷ್ ಪೌರತ್ವವನ್ನು ತಾನೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಆ ಕಂಪನಿಯ ಓನರ್ಶಿಪ್ಪನ್ನು ಇವರು ಭಾರತದಲ್ಲಿ ಸ್ಪರ್ಧೆ ಮಾಡಿದಾಗ ಅಫಿಡವಿಟಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಆ ಕಂಪನಿಯಲ್ಲಿ ಇವರು ಡೈರೆಕ್ಟರ್ ಆಗಿದ್ದು ಸತ್ಯ ಅಂತಾಯಿತು. ಅದೇ ಕಂಪನಿಗೆ ಇವರು ಬ್ರಿಟಿಷ್ ಪೌರತ್ವವನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಎಲ್ಲ ಕ್ಲಿಯರ್ ಅನ್ನೋ ರೀತಿಯಲ್ಲೇ ಈಗ ವಾದ ಮಾಡ್ತಿರೋದು. ಆರೋಪ ಕೇಳಿ ಬರ್ತಿರೋದು ಬ್ರಿಟಿಷ್ ಗೌರ್ಮೆಂಟಿಂದನೇ ದಾಖಲೆಗಳನ್ನು ತರಿಸ್ಕೊಳ್ಳಲಾಗಿದೆ. ಇಮೇಲ್ ಕಮ್ಯುನಿಕೇಷನಿಂದ ಹಿಡಿದು ಎಲ್ಲ ಡೀಟೇಲ್ಸನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನನ್ನ ಕೊನೆ ಉಸಿರಿರೋ ತನಕ ಅಂದರೆ ಅವ್ರ ಜೀವಕ್ಕೆ ಅಪಾಯ ಇದೆ, ವಿಘ್ನೇಶ್ ಶಿಶಿರ್ ಅವ್ರಿಗೆ ಜೀವಕ್ಕೆ ತುಂಬ ಅಪಾಯ ಇದೆ ಅಂತಲೇ ಅವ್ರು ಹೇಳ್ತಾ ಇರೋದು. ಕಡೆ ಉಸಿರಿರೋ ತನಕ ಈ ರೀತಿಯ ದ್ರೋಹ ಮಾಡಿರೋರ್ಗೆ ಒಂದು ಶಿಕ್ಷೆ ಕೊಡಿಸೇನ ಅಂತಿರೋದು ಅಂತ ಈಗ ಶಪಥಗೈದಿದ್ದಾರೆ. ಬ್ರಿಟನ್ ಪ್ರಜೆಯಾಗಿರುವಂಥ ರಾಹುಲ್ ಗಾಂಧಿಯವರು ರಾಲ್ ವಿನ್ಸಿಯ ಸಲಿಗೆ ಅಂತ ಅವ್ರು ಹೇಳ್ತಿರೋದು. ರಾಲ್ ವಿನ್ಸಿಯ ನಿಜ ಮುಖವಾಡ ಈಗ ಬಯಲಾಗತ್ತೆ ಅಂತೆಲ್ಲ ಅವರೀಗ ಶಪಥ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸೋ ಮೂಲಕ ಇದೇನಾದರೂ ಸಾಬೀತಾದರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮತ್ತು ವಿಘ್ನೇಶ್ ಶಿಶಿರ್ ಅವರ ನಿರಂತರ ಹೋರಾಟ ಸಾಬೀತಾದರೆ ಒಂದು ಕ್ಷಣವೂ ಅವರು ಈ ದೇಶದಲ್ಲಿ ಸಂಸದರಾಗಿರೋಕ್ಕಾಗಲ್ಲ. ಭಾರತದ ಸಂವಿಧಾನದ ಪ್ರಕಾರ ಬೇರೆ ದೇಶದ ಪೌರತ್ವ ಹೊಂದಿದರೆ ಆ ಕ್ಷಣವೇ ಭಾರತ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇಲ್ಲಿ LOP ಇರಲಿ, ಸಂಸದ ಇರಲಿ, ಏನೂ ಇಲ್ಲ, ಈ ದೇಶದ ಪ್ರಜೆಯೇ ಆಗಿರಲ್ಲ ಅವರು. ಸೊ ಮತ್ತು ಈ ಮೋಸ ಮಾಡಿದ್ದಕ್ಕಾಗಿ, ಅಕ್ರಮ ಮಾಡಿದ್ದಕ್ಕಾಗಿ ಜೈಲು ಶಿಕ್ಷೆಯನ್ನು ಸುದೀರ್ಘ ಅವಧಿಗೆ ಅನುಭವಿಸಬೇಕಾಗತ್ತೆ. ಅಂಥದ್ದೊಂದು ಸಂಚಕಾರ ಈಗ ಬಂದೊದಗುತ್ತಾ ಕೈಪಾಳ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ. ಕಾದು ನೋಡಬೇಕು ಅದಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕೇಸನ್ನು ಕೈಗೆತ್ಕೊಂಡಿರೋರು. ಕೇಂದ್ರ ಗೃಹ ಸಚಿವಾಲಯ ಸೀಕ್ರೆಟ್ಸ್ ಜೊತೆಗೆ ಈಗ ಕೋರ್ಟ್ ಕಟ್ಟಕಟ್ಟೆಗೆ ಬಂದು ತಾನೂ ವಾದ ಮಾಡೋದಾಗಿ, ಈ ಕೇಸಲ್ಲಿ ಸಂಪೂರ್ಣ ಸಾಕ್ಷಿಗಳನ್ನು ಎಲ್ಲ ಸಬ್ಮಿಟ್ ಮಾಡೋದಾಗಿ ಎಂಟ್ರಿ ಕೊಟ್ಟಿರೋದು ಅತ್ಯಂತ ದೊಡ್ಡ
ಬೆಳವಣಿಗೆ, ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಬೆಳವಣಿಗೆ. ಕಾದು ನೋಡಬೇಕು. ಈ ವಿಚಾರಣೆಯನ್ನು ಏಪ್ರಿಲಲ್ಲಿ ಈಗ ಕಾಯ್ದಿರಿಸಲಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.